ಶೋಷಣೆಗೊಳಗಾದ ಆತ್ಮ ದ್ರೌಪದಿಯರ ದೇಹದ ವಸ್ತ್ರದ ದೇಹ ಸಂಬಂಧದ ದೇಹದ ವಸ್ತ್ರದ ದೇಹ ಸಂಬಂಧದ ಭ್ರಮೆ ಕಳಚಿಸಿದ ನಿಜ ತಂದೆ ನೀನೇ ಮುರಳಿ ಮನೋಹರನೇ ಶಿವನೇ ಜ್ಞಾನದ ಸಾಗರನೇ. ಮನವೆಂಬೋ ಮಹಾಭಾರತದಲ್ಲಿ ಜ್ಞಾನಾರ್ಜುನರಿಗೆ ಸಾರಥಿಯಾಗಿ ಮನವೆಂಬೋ ಮಹಾಭಾರತದಲ್ಲಿ ಜ್ಞಾನಾರ್ಜುನರಿಗೆ ಸಾರಥಿಯಾಗಿ ಅಸುರ ಶಕ್ತಿಯ ಗೌರವ ಸಂಹಾರದೆ ಅಸುರ ಶಕ್ತಿಯ ಗೌರವ ಸಂಹಾರದೆ ಪಾಂಡವರಿಗೆ ಒಲಿದ ಪರಮಾತ್ಮ ನೀನೇ ಮುರಳಿ ಮನೋಹರನೇ ಶಿವನೇ ಜ್ಞಾನದ ಸಾಗರನೇ. ನಿನ್ನ ಗೀತೆಯ ನಾದಕ್ಕೆ ನಾಮೈ ಮರೆತೆ ಮುರಳಿ ಮನೋಹರನೇ ಶಿವನೇ ಜ್ಞಾನದ ಸಾಗರನೇ ಶಿವನೇ ಮುರಳಿ ಮನೋಹರನೇ. ಓಂ ಶಾಂತಿ. ಇಂದಿನ ದಿನಾಂಕ 8/11/2024. ಪ್ರಾರ್ಥಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವು ಇಲ್ಲಿ ರಾಜ್ಯ ಭಾಗ್ಯಕ್ಕಾಗಿ ರಾಜಯೋಗದ ವಿದ್ಯೆಯನ್ನು ಓದುತ್ತಿದ್ದೀರಿ. ಇದು ನಿಮ್ಮ ಹೊಸ ವಿದ್ಯೆಯಾಗಿದೆ. ಪ್ರಶ್ನೆ: ಈ ವಿದ್ಯೆಯಲ್ಲಿ ಕೆಲವು ಮಕ್ಕಳು ನಡೆಯುತ್ತಾ ಅನುತ್ತೀರ್ಣರಾಗುತ್ತಾರೆ, ಏಕೆ? ಉತ್ತರ: ಏಕೆಂದರೆ ಈ ವಿದ್ಯೆಯಲ್ಲಿ ಮಾಯೆಯೊಂದಿಗೆ ಬಾಕ್ಸಿಂಗ್ ಆಗಿದೆ. ಈ ಮಾಯೆಯ ಬಾಕ್ಸಿಂಗ್ನಲ್ಲಿ ಬುದ್ಧಿಗೆ ಕಠಿಣ ಪೆಟ್ಟಾಗುವ ಕಾರಣ ತಂದೆಯ ಜೊತೆ ಸತ್ಯವಾಗಿರುವುದಿಲ್ಲ. ಸತ್ಯವಾಗಿರುವವರು ಸದಾ ಸುರಕ್ಷಿತರಾಗಿರುತ್ತಾರೆ. ಓಂ ಶಾಂತಿ. ಇದಂತೂ ಎಲ್ಲ ಮಕ್ಕಳಿಗೂ ನಿಶ್ಚಯವಿರುತ್ತದೆ. ನಾವು ಆತ್ಮಗಳಿಗೆ ಪರಮಾತ್ಮ ಓದಿಸುತ್ತಾರೆ. 5000 ವರ್ಷಗಳ ನಂತರ ಒಮ್ಮೆಯೇ ಬೇಅದ್ದಿನ ತಂದೆಯು ಬಂದು ಬೇಅದ್ದಿನ ಮಕ್ಕಳಿಗೆ ಓದಿಸುತ್ತಾರೆ. ಯಾರೇ ಹೊಸ ವ್ಯಕ್ತಿಯು ಈ ಮಾತುಗಳನ್ನು ಕೇಳಿದರೆ ಅದನ್ನು ತಿಳಿದುಕೊಳ್ಳಲಾಗುವುದಿಲ್ಲ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳೆಂದರೆ ಏನಾಗಿದ್ದಾರೆ ಎಂದು ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನೀವು ಮಕ್ಕಳು ಮಾತ್ರ ನಾವು ಸಹೋದರರಾಗಿದ್ದೇವೆಂದು ತಿಳಿದುಕೊಂಡಿದ್ದೀರಿ. ಅವರು ನಮ್ಮ ತಂದೆಯೂ ಆಗಿದ್ದಾರೆ, ಶಿಕ್ಷಕರೂ ಆಗಿದ್ದಾರೆ, ಸದ್ಗುರುವೂ ಸಹ ಆಗಿದ್ದಾರೆ. ನೀವು ಮಕ್ಕಳಿಗೆ ಇದು ತಾನಾಗಿಯೇ ನೆನಪಿರುತ್ತದೆ. ಇಲ್ಲಿ ಕುಳಿತಿದ್ದು ನಾವೆಲ್ಲ ಆತ್ಮಗಳಿಗೂ ಒಬ್ಬ ಆತ್ಮಿಕ ತಂದೆಯಾಗಿದ್ದಾರೆಂದು ತಿಳಿದುಕೊಂಡಿರಬಹುದು. ಎಲ್ಲ ಆತ್ಮಗಳು ಅವರನ್ನು ನೆನಪು ಮಾಡುತ್ತಾರೆ. ಯಾವುದೇ ಧರ್ಮದವರಾಗಿರಬಹುದು. ಎಲ್ಲ ಮನುಷ್ಯ ಮಾತ್ರರನ್ನು ಸಹ ಅಗತ್ಯವಾಗಿ ತಂದೆಯನ್ನು ನೆನಪು ಮಾಡುತ್ತಾರೆ, ತಿಳಿಸುತ್ತಾರೆ. ಎಲ್ಲರಲ್ಲಿಯೂ ಆತ್ಮವಿರುತ್ತದೆ ಎಲ್ಲವೇ? ಈಗ ತಂದೆಯೂ ತಿಳಿಸುತ್ತಾರೆ, ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಇಲ್ಲಿ ನೀವಾತ್ಮಗಳು ಪಾತ್ರವನ್ನು ಅಭಿನಯಿಸುತ್ತಿದ್ದೀರಿ. ಹೇಗೆ ಪಾತ್ರವನ್ನು ಅಭಿನಯಿಸುತ್ತೀರಿ ಎಂಬುದನ್ನು ಸಹ ತಿಳಿಸಲಾಗಿದೆ. ಮಕ್ಕಳು ಪುರುಷಾರ್ಥದನುಸಾರ ತಿಳಿದುಕೊಂಡಿದ್ದೀರಿ. ನೀವು ರಾಜಯೋಗಿಯಾಗಿದ್ದೀರಲ್ಲವೇ? ಎಲ್ಲರೂ ಯೋಗಿಗಳೇ ಆಗಿರುತ್ತಾರೆ. ಓದಿಸುವಂತಹ ಶಿಕ್ಷಕನ ಜೊತೆ ಅಗತ್ಯವಾಗಿ ಸಂಬಂಧವನ್ನಿಟ್ಟುಕೊಳ್ಳಬೇಕಾಗುತ್ತದೆ.
ಗುರಿಯಿಂದಲೇ ನಾವು ಏನಾಗುತ್ತೇವೆ ಎಂಬುದನ್ನು ತಿಳಿದಿರುತ್ತದೆ. ಈ ವಿದ್ಯೆಯಂತೂ ಒಂದೇ ಆಗಿದೆ. ಇದನ್ನು ರಾಜರಿಗೂ ರಾಜರಾಗುವ ವಿದ್ಯೆ ಎಂದು ಹೇಳಲಾಗುತ್ತದೆ. ರಾಜಯೋಗವಾಗಿದೆ ಎಲ್ಲವೇ. ರಾಜ್ಯ ಪ್ರಾಪ್ತಿ ಮಾಡಿಕೊಳ್ಳಲು ತಂದೆಯ ಜೊತೆ ಯೋಗವಿದೆ. ಅನ್ಯ ಯಾವುದೇ ಮನುಷ್ಯರು ಈ ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ನಿಮಗೆ ಇಲ್ಲಿ ಯಾವ ಮನುಷ್ಯರೂ ಕಲಿಸುತ್ತಿಲ್ಲ. ಪರಮಾತ್ಮನೇ ನೀವಾತ್ಮಗಳಿಗೆ ಕಲಿಸುತ್ತಾರೆ. ನಂತರ ನೀವು ಅನ್ಯರಿಗೆ ಕಲಿಸುತ್ತೀರಿ. ನೀವು ಸಹ ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ನಾವಾತ್ಮಗಳಿಗೆ ತಂದೆಯು ಕಲಿಸುತ್ತಾರೆ. ಇದು ನೆನಪಿರದೆ ಇರುವ ಕಾರಣ ಶಕ್ತಿಯು ತುಂಬುವುದಿಲ್ಲ. ಆದುದರಿಂದ ಅನೇಕರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ತಂದೆಯು ಸದಾ ಹೇಳುತ್ತಿರುತ್ತಾರೆ, ಯೋಗಯುಕ್ತರಾಗಿ ನೆನಪಿನ ಯಾತ್ರೆಯಲ್ಲಿದ್ದು ತಿಳಿಸಿಕೊಡಿ. ನಾವು ಸಹೋದರ ಸಹೋದರಿಯರಿಗೆ ಕಲಿಸುತ್ತೇವೆ. ನೀವು ಆತ್ಮಗಳಾಗಿದ್ದೀರಿ. ಅವರು ಎಲ್ಲರಿಗೂ ತಂದೆ, ಶಿಕ್ಷಕ, ಸದ್ಗುರುವಾಗಿದ್ದಾರೆ. ಆತ್ಮವನ್ನೇ ನೋಡಬೇಕಾಗಿದೆ. 1 ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂಬ ಗಾಯನವಿದೆ. ಆದರೆ ಇದರಲ್ಲಿ ಬಹಳ ಪರಿಶ್ರಮವಿದೆ. ಆತ್ಮ ಅಭಿಮಾನಿಗಳಾಗದ ಕಾರಣ ನಿಮ್ಮ ಮಾತಿನಲ್ಲಿ ಶಕ್ತಿ ಇರುವುದಿಲ್ಲ. ಏಕೆಂದರೆ ತಂದೆಯು ಹೇಗೆ ತಿಳಿಸುತ್ತಾರೆಯೋ ಹಾಗೆ ಇನ್ಯಾರೂ ತಿಳಿಸುವುದಿಲ್ಲ. ಕೆಲವರು ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ಯಾರು ಮುಳ್ಳಾಗಿದ್ದಾರೆ, ಯಾರು ಹೂವಾಗಿದ್ದಾರೆಂಬುದು ಎಲ್ಲವೂ ತಿಳಿಯುತ್ತದೆ. ಶಾಲೆಯಲ್ಲಿ ಮಕ್ಕಳು 5-6ನೇ ತರಗತಿಯಲ್ಲಿ ಓದಿದ ನಂತರ ವರ್ಗಾವಣೆಯಾಗುತ್ತಾರೆ. ಒಳ್ಳೊಳ್ಳೆಯ ಮಕ್ಕಳು ಯಾವಾಗ ವರ್ಗಾವಣೆಯಾಗುತ್ತಾರೆಯೋ ಆಗ ಮುಂದಿನ ತರಗತಿಯ ಶಿಕ್ಷಕರಿಗೂ ಸಹ ತಕ್ಷಣ ಈ ಮಕ್ಕಳು ತೀಕ್ಷ್ಣ ಪುರುಷಾರ್ಥಿಯಾಗಿದ್ದಾರೆ, ಇವರು ಬಹಳ ಚೆನ್ನಾಗಿ ಓದಿದ್ದಾರೆ, ಆದ್ದರಿಂದ ಉತ್ತಮ ಸ್ಥಾನದಲ್ಲಿ ಬಂದಿದ್ದಾರೆಂದು ತಿಳಿಯುತ್ತದೆ. ಶಿಕ್ಷಕರಂತೂ ಅಗತ್ಯವಾಗಿ ತಿಳಿದುಕೊಳ್ಳುವರು. ಅದು ಲೌಕಿಕ ವಿದ್ಯೆಯಾಗಿದೆ. ಇಲ್ಲಂತೂ ಅಂತಹ ಮಾತಿಲ್ಲ. ಇದು ಪಾರಲೌಕಿಕ ವಿದ್ಯೆಯಾಗಿದೆ. ಇಲ್ಲಂತೂ ಆ ರೀತಿ ಹೇಳುವುದಿಲ್ಲ. ಮೊದಲು ಚೆನ್ನಾಗಿ ಓದಿ ಬಂದಿದ್ದಾರೆ, ಆದ್ದರಿಂದ ಇಲ್ಲಿ ಚೆನ್ನಾಗಿ ಓದುತ್ತಾರೆಂದು ಹೇಳಲು ಸಾಧ್ಯವಿಲ್ಲ. ಅಲ್ಲಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವ ಕಾರಣ ಬಹಳ ಶ್ರಮಪಟ್ಟಿದ್ದಾರೆ, ಆದ್ದರಿಂದ ಮೊದಲನೆಯ ಸ್ಥಾನವನ್ನು ಪಡೆದಿದ್ದಾರೆಂದು ಶಿಕ್ಷಕರು ತಿಳಿಯುತ್ತಾರೆ. ಇದಂತೂ ಹೊಸ ವಿದ್ಯೆಯಾಗಿದೆ. ಓದಿಸುವವರು ಸಹ ಹೊಸ ಶಿಕ್ಷಕರಾಗಿದ್ದಾರೆ. ಎಲ್ಲವೂ ಹೊಸದಾಗಿದೆ. ಹೊಸ ಮಕ್ಕಳಿಗೆ ಓದಿಸುತ್ತಾರೆ. ಅಲ್ಲಿ ಚೆನ್ನಾಗಿ ಓದುವಂಥವರಿಗೆ ಉತ್ತಮ ಪುರುಷಾರ್ಥಿ ಎಂದು ಹೇಳಲಾಗುತ್ತದೆ. ಇದು ಹೊಸ ಪ್ರಪಂಚಕ್ಕೆ ಹೊಸ ಜ್ಞಾನವಾಗಿದ್ದು ಇಲ್ಲಿ ಯಾರೂ ಸಹ ಓದಿಸುವವರಿಲ್ಲ. ಎಷ್ಟೆಷ್ಟು ಗಮನ ಕೊಡುತ್ತಾರೆಯೋ ಅಷ್ಟಷ್ಟು ಉತ್ತಮ ಸ್ಥಾನವನ್ನು ಪಡೆಯುತ್ತಾರೆ. ಕೆಲವರಂತೂ ಬಹಳ ಮಧುರ ಆಜ್ಞಾಕಾರಿಯಾಗಿರುತ್ತಾರೆ. ನೋಡುವುದರಿಂದಲೇ ಇವರಿಗೆ ಓದಿಸುವಂಥವರು ಬಹಳ ಚೆನ್ನಾಗಿದ್ದಾರೆ. ಇವರಲ್ಲಿ ಯಾವುದೇ ಅವಗುಣವಿಲ್ಲ. ನಡತೆಯಿಂದ, ಮಾತುಕತೆಯಿಂದ ತಿಳಿದು ಬರುತ್ತದೆ. ತಂದೆಯು ಎಲ್ಲರನ್ನೂ ಕೇಳುತ್ತಾರೆ, ಇವರು ಹೇಗೆ ಓದುತ್ತಾರೆ, ಇವರಲ್ಲಿ ಯಾವುದೇ ಬಲಹೀನತೆ ಇಲ್ಲವೇ? ಈ ರೀತಿ ಬಹಳಷ್ಟು ಮಕ್ಕಳು ಕೇಳುತ್ತಾರೆ. ನಮ್ಮನ್ನು ಕೇಳದೆ ಯಾವುದೇ ಸಮಾಚಾರವನ್ನು ಕೊಡಬಾರದು. ಕೆಲವರು ಬಹಳ ಚೆನ್ನಾಗಿ ಓದುತ್ತಾರೆ, ಕೆಲವರಿಗೆ ತೀಕ್ಷ್ಣ ಬುದ್ಧಿ ಇರುವುದಿಲ್ಲ. ಮಾಯೆಯ ಯುದ್ಧವು ಬಹಳ ನಡೆಯುತ್ತದೆ, ಅದನ್ನು ತಂದೆಯೂ ತಿಳಿದಿದ್ದಾರೆ. ಇವರಿಗೆ ಮಾಯೆಯು ಬಹಳ ಮೋಸ ಮಾಡುತ್ತದೆ. ಒಂದು ವೇಳೆ 10 ವರ್ಷಗಳು ಓದಿಸಿರಬಹುದು, ಆದರೆ ಮಾಯೆಯು ಇಷ್ಟು ಶಕ್ತಿಶಾಲಿಯಾಗಿರುತ್ತದೆ. ಅದು ದೇಹ ಅಹಂಕಾರ ಬಂದರೆ ಇನ್ನೂ ಸಿಕ್ಕಿಕೊಳ್ಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ಯಾರು ಶಕ್ತಿಶಾಲಿಗಳಾಗಿದ್ದಾರೆ ಅವರ ಮೇಲೆ ಮಾಯೆಯ ಪೆಟ್ಟು ಜೋರಾಗಿ ಬೀಳುತ್ತದೆ. ಮಾಯೆಯೂ ಸಹ ಬಲಶಾಲಿಗಳೊಂದಿಗೆ ಬಲಶಾಲಿಯಾಗಿ ಯುದ್ಧ ಮಾಡುತ್ತದೆ. ನೀವು ತಿಳಿದುಕೊಂಡಿರಬಹುದು, ತಂದೆಯು ಯಾರಲ್ಲಿ ಪ್ರವೇಶ ಮಾಡಿದ್ದಾರೆಯೋ ಅವರು ನಂಬರ್ 1 ಆಗಿದ್ದಾರೆ. ನಂತರ ನಂಬರ್ 2 ಅಂತೂ ಬಹಳಷ್ಟು ಇದ್ದಾರಲ್ಲವೇ? ತಂದೆಯು ಒಬ್ಬರು ಇಬ್ಬರ ಉದಾಹರಣೆಯನ್ನಂತೂ ಕೊಡುತ್ತಾರೆ. ಹಾಗೆ ನೋಡಿದರೆ ಬಹಳಷ್ಟು ನಂಬರ್ 1 ಇರುತ್ತಾರೆ. ಹೇಗೆ ದೆಹಲಿಯಲ್ಲಿ ಗೀತಾ ಅಕ್ಕನವರು ಬಹಳ ಬುದ್ಧಿವಂತರಾಗಿದ್ದಾರೆ, ಆ ಮಗು ಬಹಳ ಮಧುರವಾಗಿಯೂ ಇದ್ದಾರೆ.
ತಂದೆಯು ತಿಳಿಸುತ್ತಾರೆ, ಗೀತಾ ಅಂತೂ ಸತ್ಯ ಗೀತಾ ಆಗಿದ್ದಾರೆ. ಮನುಷ್ಯರು ಆ ಗೀತೆಯನ್ನು ಓದುತ್ತಾರೆ. ಆದರೆ ಭಗವಂತನು ಹೇಗೆ ರಾಜಯೋಗವನ್ನು ಕಲಿಸಿ ರಾಜರಿಗೂ ರಾಜರನ್ನಾಗಿ ಮಾಡಿದ್ದರೆಂದು ತಿಳಿದುಕೊಂಡಿಲ್ಲ. ಅವಶ್ಯವಾಗಿ ಸತ್ಯಯುಗವಿದ್ದಾಗ ಒಂದೇ ಧರ್ಮವಿತ್ತು. ಇದು ನಿನ್ನೆಯ ಮಾತಾಗಿದೆ. ತಂದೆಯು ತಿಳಿಸುತ್ತಾರೆ, ನಿನ್ನೆ ನಿಮ್ಮನ್ನು ಇಷ್ಟೊಂದು ಶ್ರೀಮಂತರನ್ನಾಗಿ ಮಾಡಿ ಹೋದೆ. ನೀವು ಪದಮಾಪದಂ ಭಾಗ್ಯಶಾಲಿಗಳಾಗಿದ್ದೀರಿ. ಈಗ ನೀವು ಏನಾಗಿ ಬಿಟ್ಟಿದ್ದೀರಿ? ನಿಮಗೂ ಅನುಭವವಾಗುತ್ತದೆ ಇಲ್ಲವೇ? ಆ ಗೀತೆಯನ್ನು ಓದುವಂಥವರಿಗೆ ಈ ಅನುಭವ ಆಗುತ್ತದೆ ಏನೂ ತಿಳಿದುಕೊಳ್ಳುವುದಿಲ್ಲ. ಶ್ರೇಷ್ಠಾತಿಶ್ರೇಷ್ಠ ಶ್ರೀಮದ್ ಭಗವದ್ಗೀತೆ ಎಂದು ಗಾಯನವಿದೆ. ಅವರಂತೂ ಗೀತೆಯ ಪುಸ್ತಕವನ್ನು ಓದುತ್ತಾರೆ ಅಥವಾ ಹೇಳುತ್ತಾರೆ. ತಂದೆಯಂತೂ ಗೀತೆಯನ್ನು ಓದುವುದಿಲ್ಲ. ಅಂಥವರಂತೂ ಇದೇ ಎಲ್ಲವೇ? ಅವರಿಗಂತೂ ನೆನಪಿನ ಯಾತ್ರೆ ಇರುವುದಿಲ್ಲ. ಅವರಿನ್ನೂ ಕೆಳಗಡೆ ಇಳಿಯುತ್ತಾ ಬರುತ್ತಾರೆ. ಸರ್ವವ್ಯಾಪಿಯ ಜ್ಞಾನದಿಂದ ನೋಡಿ ಏನಾಗಿ ಬಿಟ್ಟಿದ್ದಾರೆ. ನಿಮಗೆ ತಿಳಿದಿದೆ, ಕಲ್ಪಕಲ್ಪವೂ ಹೀಗೆಯೇ ಆಗುತ್ತದೆ. ತಂದೆಯು ಹೇಳುತ್ತಾರೆ, ನಿಮ್ಮನ್ನು ವಿಷಯ ಸಾಗರದಿಂದ ಪಾರು ಮಾಡಿಬಿಡುತ್ತೇನೆ. ಎಷ್ಟೊಂದು ಅಂತರವಿದೆಯಲ್ಲವೇ? ಶಾಸ್ತ್ರವನ್ನು ಓದುವುದು ಭಕ್ತಿ ಮಾರ್ಗದ್ದಾಗಿದೆ. ತಂದೆಯು ತಿಳಿಸುತ್ತಾರೆ, ಇದನ್ನು ಓದುವುದರಿಂದ ನನ್ನೊಂದಿಗೆ ಯಾರೂ ಸಹ ಮಿಲನ ಮಾಡುವುದಿಲ್ಲ. ಯಾವ ಕಡೆಯಿಂದ ಹೋದರೂ ಸಹ ಒಂದೇ ಗುರಿಯನ್ನು ತಲುಪುತ್ತೇವೆಂದು ಅವರು ಹೇಳುತ್ತಾರೆ. ಅವರು ಒಮ್ಮೊಮ್ಮೆ ಭಗವಂತನು ಬಂದು ಒಂದಲ್ಲ ಒಂದು ರೂಪದಿಂದ ಓದಿಸುತ್ತಾರೆಂದು ಹೇಳುತ್ತಾರೆ. ಯಾವಾಗ ಭಗವಂತನೇ ಓದಿಸುವಾಗ ನೀವೇಕೆ ಓದಿಸುತ್ತೀರಿ? ತಂದೆಯು ತಿಳಿಸುತ್ತಾರೆ, ಗೀತೆಯಲ್ಲಿ ಹಿಟ್ಟಿನಲ್ಲಿ ಉಪ್ಪಿರುವಷ್ಟು ಸರಿ ಇದೆ. ಅವುಗಳನ್ನು ನೀವು ತಿಳಿಸಿಕೊಡಬಹುದು. ಸತ್ಯಯುಗದಲ್ಲಂತೂ ಯಾವುದೇ ಶಾಸ್ತ್ರ ಇತ್ಯಾದಿಗಳಿರುವುದಿಲ್ಲ. ಇದೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ. ಇವುಗಳನ್ನು ಅನಾದಿ ಎಂದು ಕರೆಯಲಾಗುವುದಿಲ್ಲ. ಇವು ಆರಂಭದಿಂದ ನಡೆದು ಬಂದಿಲ್ಲ. ಇವರು ಅನಾದಿಯ ಅರ್ಥವನ್ನು ತಿಳಿದುಕೊಂಡಿಲ್ಲ. ತಂದೆಯು ತಿಳಿಸುತ್ತಾರೆ, ಈ ನಾಟಕವು ಅನಾದಿಯಾಗಿದೆ. ಈಗ ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ನಂತರ ಪ್ರಾಯಲೋಪವಾಗಿ ಬಿಡುತ್ತದೆ ಎಂದು ತಂದೆಯು ಹೇಳುತ್ತಾರೆ. ನಮ್ಮ ರಾಜ್ಯವು ಅನಾದಿಯಾಗಿತ್ತೆಂದು ನೀವು ಹೇಳುತ್ತೀರಿ. ಅದೇ ರಾಜ್ಯವಿದೆ. ಕೇವಲ ಪಾವನರಿಂದ ಬದಲಾಗಿ ಪತಿತರಾಗಿರುವುದರಿಂದ ಹೆಸರು ಬದಲಾಗಿ ಬಿಟ್ಟಿದೆ. ದೇವತೆಗಳ ಬದಲಾಗಿ ಹಿಂದೂಗಳೆಂದು ಹೇಳಿಕೊಳ್ಳುತ್ತಿದ್ದಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತಲ್ಲವೇ? ಹೇಗೆ ಅನ್ಯರು ಸತೋಪ್ರಧಾನದಿಂದ ಸತೋ ರಜೋ ತಮೋದಲ್ಲಿ ಬರುತ್ತಾರೆಯೋ ಹಾಗೆಯೇ ನೀವು ಸಹ ಇಳಿಯುತ್ತಾ ಬಂದಿದ್ದೀರಿ. ರಜೋದಲ್ಲಿ ಬರುತ್ತೀರೆಂದರೆ ಅಪವಿತ್ರತೆಯ ಕಾರಣ. ದೇವತೆಗಳ ಬದಲಾಗಿ ಹಿಂದೂಗಳೆಂದು ಹೇಳಲಾಗುತ್ತಿದೆ. ಇಲ್ಲವೆಂದರೆ ಹಿಂದೂ ಎಂಬುದು ಹಿಂದೂಸ್ತಾನದ ಹೆಸರಾಗಿದೆ. ನೀವು ಅಸಲಾಗಿ ದೇವಿ ದೇವತೆಗಳಾಗಿದ್ದೀರಲ್ಲವೇ? ದೇವತೆಗಳು ಸದಾ ಪಾವನರಾಗಿರುತ್ತಾರೆ. ಆದರೆ ಈಗಂತೂ ಮನುಷ್ಯರು ಪತಿತರಾಗಿ ಬಿಟ್ಟಿದ್ದಾರೆ. ಅಂದಾಗ ಹೆಸರು ಸಹ ಹಿಂದೂ ಎಂದು ಇಟ್ಟಿದ್ದಾರೆ. ಅಂದಾಗ ಕೇಳಿ, ಹಿಂದೂ ಧರ್ಮವು ಯಾವಾಗ ಯಾರಿಂದ ರಚಿಸಲ್ಪಟ್ಟಿತೋ ಆದರೆ ಹೇಳಲು ಸಾಧ್ಯವಿಲ್ಲ. ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಅದನ್ನು ಸ್ವರ್ಗ ಮುಂತಾದ ಒಳ್ಳೊಳ್ಳೆಯ ಹೆಸರುಗಳನ್ನು ಕೊಟ್ಟಿದ್ದಾರೆ. ಯಾವುದು ಹಿಂದೆ ಇತ್ತೋ ಅದು ಪುನರಾವರ್ತನೆಯಾಗುವುದಿದೆ. ಈ ಸಮಯದಲ್ಲಿ ನೀವು ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೂ ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ. ತಿಳಿಯುತ್ತಾ ಹೋದರೆ ಬದುಕಿರುತ್ತೀರಿ. ಕೆಲವರಂತೂ ಸತ್ತು ಹೋಗುತ್ತಾರೆ. ತಂದೆಯ ಮಕ್ಕಳಾದ ನಂತರ ಮಾಯೆಯ ಯುದ್ಧವಾಗುತ್ತದೆ. ಯುದ್ಧವಾಗುವುದರಿಂದ ದ್ರೋಹಿಗಳಾಗಿ ಬಿಡುತ್ತಾರೆ. ರಾವಣನಿಗಾಗಿದ್ದವರು ರಾಮನಿಗಾದರು. ಮತ್ತೆ ರಾಮನ ಮಕ್ಕಳು ಮೇಲೆ ರಾವಣನು ವಿಜಯವನ್ನು ಪಡೆದು ತನ್ನ ಕಡೆ ಕರೆದೊಯ್ಯುತ್ತಾನೆ. ಕೆಲವರು ಕಾಯಿಲೆಗೀಡಾಗುತ್ತಾರೆ. ನಂತರ ಅಲ್ಲಿಯೂ ಇರುವುದಿಲ್ಲ, ಇಲ್ಲಿಯೂ ಇರುವುದಿಲ್ಲ. ಖುಷಿಯೂ ಇರುವುದಿಲ್ಲ, ದುಃಖವೂ ಇರುವುದಿಲ್ಲ.
ಮಧ್ಯದಲ್ಲಿರುತ್ತಾರೆ. ನಿಮ್ಮ ಬಳಿಯೂ ಬಹಳಷ್ಟು ಮಧ್ಯದಲ್ಲಿರುವವರು ಇದ್ದಾರೆ. ತಂದೆಗೆ ಪೂರ್ಣ ಮಕ್ಕಳಾಗುವುದಿಲ್ಲ, ರಾವಣನಿಗೂ ಪೂರ್ಣ ಆಗುವುದಿಲ್ಲ. ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ. ಉತ್ತಮ ಪುರುಷರಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ. ಇವು ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ. ತಂದೆಯು ಕೇಳಿದ ತಕ್ಷಣ ಬಹಳಷ್ಟು ಮಂದಿ ಕೈ ಎತ್ತುತ್ತಾರೆ. ಆದರೆ ಅಂಥವರನ್ನು ಬುದ್ಧಿ ಇಲ್ಲವೆಂದು ತಿಳಿದುಕೊಳ್ಳಲಾಗುತ್ತದೆ. ನಾವು ನರನಿಂದ ನಾರಾಯಣನಾಗುತ್ತೇವೆಂದು ಎಲ್ಲರೂ ಹೇಳುತ್ತಾರೆ. ಕಥೆಯೂ ಸಹ ನರನಿಂದ ನಾರಾಯಣನಾಗುವುದಾಗಿದೆ. ಅಜ್ಞಾನ ಕಾಲದಲ್ಲಿ ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತಾರಲ್ಲವೇ? ಅಲ್ಲಂತೂ ಯಾರೂ ಕೇಳುವುದಿಲ್ಲ. ಇದನ್ನಂತೂ ತಂದೆಯೇ ಕೇಳುತ್ತಾರೆ. ನೀವು ಏನನ್ನು ತಿಳಿದುಕೊಂಡಿದ್ದೀರಿ? ಮಾಯೆಯು ಎಷ್ಟೊಂದು ಶಕ್ತಿಶಾಲಿಯಾಗಿದೆ. ನೀವು ಏನನ್ನು ತಿಳಿದುಕೊಂಡಿದ್ದೀರಿ? ಇಷ್ಟು ಧೈರ್ಯವಿದೆಯೇ? ನೀವು ಅಗತ್ಯವಾಗಿ ಪಾವನರಾಗಬೇಕು. ಯಾರೇ ಬಂದರೂ ಅವರನ್ನು ಕೇಳಬಹುದು. ಈ ಜನ್ಮದಲ್ಲಿ ಯಾವುದೇ ಪಾಪಕರ್ಮವನ್ನು ಮಾಡಿಲ್ಲ ತಾನೆ? ಜನ್ಮ ಜನ್ಮಾಂತರದಿಂದ ಪಾಪಿಗಳಂತೂ ಆಗಿಯೇ ಇದ್ದೀರಿ. ಈ ಜನ್ಮದ ಪಾಪವನ್ನು ಹೇಳಿದಾಗ ಹಗುರರಾಗಿ ಬಿಡುತ್ತೀರಿ. ಇಲ್ಲದಿದ್ದರೆ ಆಂತರ್ಯದಲ್ಲಿ ತಿನ್ನುತ್ತಿರುತ್ತದೆ. ಸತ್ಯವನ್ನು ಹೇಳುವುದರಿಂದ ಹಗುರರಾಗಿರುತ್ತೀರಿ. ಕೆಲವು ಮಕ್ಕಳು ಸತ್ಯವನ್ನು ಹೇಳುವುದಿಲ್ಲ. ಆದ್ದರಿಂದ ಮಾಯೆಯು ಒಮ್ಮೆಯೇ ಬಲವಾಗಿ ಪೆಟ್ಟನ್ನು ಕೊಟ್ಟು ಬಿಡುತ್ತದೆ. ನಿಮ್ಮದ್ದು ಅತಿ ದೊಡ್ಡ ಬಾಕ್ಸಿಂಗ್ ಆಗಿದೆ. ಆ ಬಾಕ್ಸಿಂಗ್ನಲ್ಲಂತೂ ಶರೀರಕ್ಕೆ ಪೆಟ್ಟಾಗುತ್ತದೆ. ಈ ಬಾಕ್ಸಿಂಗ್ನಲ್ಲಿ ಮನಸ್ಸಿಗೆ ಪೆಟ್ಟಾಗುತ್ತದೆ. ಈ ಬ್ರಹ್ಮ ತಂದೆಯೂ ಸಹ ಹೇಳುತ್ತಾರೆ, ನಾನು ಬಹಳ ಜನ್ಮಗಳ ಅಂತ್ಯದಲ್ಲಿದ್ದೇನೆ. ಎಲ್ಲರಿಗಿಂತ ಪಾವನನಾಗಿದ್ದೇನೋ, ಈಗ ಎಲ್ಲರಿಗಿಂತ ಪತಿತನಾಗಿದ್ದೇನೆ, ಮತ್ತೆ ಪಾವನನಾಗುತ್ತೇನೆ. ನಾನು ಮಹಾತ್ಮನಾಗಿದ್ದೇನೆ ಎಂದಂತೂ ಹೇಳುವುದಿಲ್ಲ. ತಂದೆಯು ಬಹಳ ಸತ್ಕಾರ ಮಾಡುತ್ತಾರೆ. ಇವರು ಬ್ರಹ್ಮ ಎಲ್ಲರಿಗಿಂತ ಹೆಚ್ಚು ಪತಿತರಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನಾನು ಪರಾಯ ದೇಶದಲ್ಲಿ ಬೇರೆಯವರ ಶರೀರದಲ್ಲಿ ಬರುತ್ತೇನೆ. ಇವರ ಬ್ರಹ್ಮ ಅನೇಕ ಜನ್ಮಗಳ ಅಂತಿಮದಲ್ಲಿ ಬಂದು ಪ್ರವೇಶ ಮಾಡುತ್ತೇನೆ. ಇವರೇ ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ. ಈಗ ಇವರೂ ಸಹ ಪೂರ್ಣ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ. ಬಹಳ ಎಚ್ಚರದಿಂದಿರಬೇಕಾಗುತ್ತದೆ. ತಂದೆಯನ್ನಂತೂ ತಿಳಿದುಕೊಂಡಿದ್ದಾರಲ್ಲವೇ? ಇವರು ತಂದೆಗೆ ಅತಿ ಸಮೀಪದಲ್ಲಿದ್ದಾರೆ. ಇವರೆಂದೂ ತಂದೆಯಿಂದ ದೂರ ಹೋಗುವುದಿಲ್ಲ. ಬಿಟ್ಟು ಹೋಗೋಣವೆಂದು ಚಿಂತೆಯೂ ಬರುವುದಿಲ್ಲ. ನನ್ನವರಂತೂ ತಂದೆಯವರಾಗಿದ್ದಾರಲ್ಲವೇ? ನನ್ನ ಮನೆಯಲ್ಲೇ ಕುಳಿತಿದ್ದಾರೆ. ತಂದೆಗೂ ಸಹ ತಿಳಿದಿದೆ. ತಮಾಷೆಯನ್ನು ಮಾಡುತ್ತಾರೆ. ಬಾಬಾ, ಇಂದು ನನಗೆ ಸ್ನಾನ ಮಾಡಿಸಿ, ಊಟ ಮಾಡಿಸಿ. ನಾನು ಚಿಕ್ಕ ಮಗುವಾಗಿದ್ದೇನೆ. ಈ ರೀತಿಯಾಗಿ ನೆನಪು ಮಾಡುತ್ತೇನೆ. ನೀವು ಮಕ್ಕಳಿಗೂ ಈ ರೀತಿ ನೆನಪು ಮಾಡಿ ಎಂದು ತಿಳಿಸುತ್ತೇನೆ. ಬಾಬಾ, ನೀವಂತೂ ಬಹಳ ಮಧುರರಾಗಿದ್ದೀರಿ. ಒಮ್ಮೆಲೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೀರಿ. ಈ ಮಾತುಗಳು ಬೇರೆ ಯಾರ ಬುದ್ಧಿಯಲ್ಲಿಯೂ ಇರಲು ಸಾಧ್ಯವಿಲ್ಲ. ತಂದೆಯು ಎಲ್ಲರನ್ನೂ ರಿಫ್ರೆಶ್ ಮಾಡುತ್ತಿರುತ್ತಾರೆ. ಎಲ್ಲರೂ ಪುರುಷಾರ್ಥ ಮಾಡುತ್ತಾರೆ. ಆದರೆ ಚಲನೆಯೂ ಸಹ ಅದೇ ರೀತಿ ಇರಬೇಕಲ್ಲವೇ? ತಪ್ಪಾದರೆ ತಕ್ಷಣ ಬರೆಯಬೇಕು. ತಂದೆಯೇ ನಮ್ಮಿಂದ ಇಂತಹ ತಪ್ಪಾಯಿತು. ಕೆಲವರು ಬರೆಯುತ್ತಾರೆ, ಬಾಬಾ, ನಮ್ಮಿಂದ ಇಂತಹ ತಪ್ಪಾಯಿತು, ಕ್ಷಮಿಸಿ. ನನ್ನ ಮಗುವಾಗಿ ನಂತರ ತಪ್ಪು ಮಾಡಿದರೆ 100 ಪಟ್ಟು ವೃದ್ಧಿಯಾಗುತ್ತದೆ. ಮಾಯೆಗೆ ಸೋತು ಹೇಗಿದ್ದರೋ ಹಾಗೆಯೇ ಆಗಿಬಿಡುತ್ತಾರೆ. ಮಾಯೆಗೆ ಬಹಳ ಸೋಲುತ್ತಾರೆ. ಇದು ಅತಿ ದೊಡ್ಡ ಬಾಕ್ಸಿಂಗ್ ಆಗಿದೆ. ರಾಮ ಹಾಗೂ ರಾವಣನ ಯುದ್ಧವಾಗಿದೆ. ಕಪಿ ಸೈನ್ಯವನ್ನು ತೆಗೆದುಕೊಂಡರು ಎಂದು ತೋರಿಸುತ್ತಾರೆ. ಇದೆಲ್ಲವೂ ಮಕ್ಕಳ ಆಟವೂ ಮಾಡಲ್ಪಟ್ಟಿದೆ. ಚಿಕ್ಕ ಮಕ್ಕಳು ಹೇಗೆ ಬುದ್ಧಿ ಇಲ್ಲದವರಾಗಿರುತ್ತಾರಲ್ಲವೇ? ತಂದೆಯು ಹೇಳುತ್ತಾರೆ, ಇದಂತೂ ನಯಾ ಪೈಸೆಯ ಬುದ್ಧಿಯಾಗಿದೆ. ಪ್ರತಿಯೊಂದು ಈಶ್ವರನ ರೂಪವೆಂದು ಹೇಳಿಬಿಡುತ್ತಾರೆ. ಪ್ರತಿಯೊಬ್ಬರೂ ಈಶ್ವರನಾಗಿ ರಚನೆ ಮಾಡುತ್ತಾರೆ, ಪಾಲನೆ ಕೊಡುತ್ತಾರೆ, ನಂತರ ವಿನಾಶ ಮಾಡಿಬಿಡುತ್ತಾರೆ. ಈಗ ಈಶ್ವರ ಯಾರ ವಿನಾಶವನ್ನಾದರೂ ಮಾಡುತ್ತಾರೇನೋ? ಇದೆಷ್ಟೋ ಅಜ್ಞಾನವಾಗಿದೆ. ಆದುದರಿಂದ
ಇದನ್ನು ಗೊಂಬೆ ಪೂಜೆ ಮಾಡುತ್ತಾರೆಂದು ಹೇಳಲಾಗುತ್ತದೆ. ಆಶ್ಚರ್ಯವಲ್ಲವೇ? ಮನುಷ್ಯರ ಬುದ್ಧಿಯು ಏನಾಗಿ ಬಿಟ್ಟಿದೆ? ಎಷ್ಟೊಂದು ಖರ್ಚು ಮಾಡುತ್ತಾರೆ. ತಂದೆಯು ದೂರು ಕೊಡುತ್ತಾರೆ, ನಾನು ನಿಮ್ಮನ್ನು ಇಷ್ಟೊಂದು ದೊಡ್ಡವರನ್ನಾಗಿ ಮಾಡಿ ಹೋದೆನು. ನೀವು ಏನು ಮಾಡಿದ್ದೀರಿ? ನೀವು ತಿಳಿದುಕೊಂಡಿದ್ದೀರಿ, ನಾವೇ ದೇವತೆಗಳಾದಂಥವರು ನಂತರ ಚಕ್ರ ಸುತ್ತಿಕೊಂಡು ಬಂದು ಬ್ರಾಹ್ಮಣರಾಗಿದ್ದೇವೆ, ನಂತರ ನಾವೇ ದೇವತೆ ಆಗುತ್ತೇವೆ. ಇದಂತೂ ಬುದ್ಧಿಯಲ್ಲಿ ಕುಳಿತಿದೆಯಲ್ಲವೇ? ಇಲ್ಲಿ ಕುಳಿತಿರುವಾಗ ಬುದ್ಧಿಯಲ್ಲಿ ಈ ಜ್ಞಾನವು ಇರಬೇಕು. ತಂದೆಯಂತೂ ಜ್ಞಾನಪೂರ್ಣರಾಗಿದ್ದಾರಲ್ಲವೇ? ಅವರು ಶಾಂತಿಧಾಮದಲ್ಲಿರುತ್ತಾರೆ. ಆದರೂ ಸಹ ಅವರಿಗೆ ಜ್ಞಾನಪೂರ್ಣರೆಂದು ಕರೆಯಲಾಗುವುದು. ನಿಮ್ಮ ಆತ್ಮನಲ್ಲಿಯೂ ಪೂರ್ಣ ಜ್ಞಾನವಿರುತ್ತದೆಯಲ್ಲವೇ? ಈ ಜ್ಞಾನದಿಂದ ನಿಮ್ಮ ಕಣ್ಣು ತೆರೆಯಲ್ಪಟ್ಟಿದೆ. ತಂದೆಯು ನಿಮಗೆ ಜ್ಞಾನ ನೇತ್ರವನ್ನು ಕೊಡುತ್ತಾರೆ. ಆತ್ಮನಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವೂ ತಿಳಿದಿದೆ. ಚಕ್ರವು ಸುತ್ತುತ್ತಿರುತ್ತದೆ. ಬ್ರಾಹ್ಮಣರಿಗೆ ಸ್ವದರ್ಶನ ಚಕ್ರವೂ ಸಿಗುತ್ತದೆ. ದೇವತೆಗಳಿಗೆ ಓದಿಸುವಂಥವರು ಯಾರೂ ಇರುವುದಿಲ್ಲ. ನೀವೇ ಓದಬೇಕಾಗಿದೆ. ನೀವೇ ನಂತರ ದೇವತೆಯಾಗಿ ಬಿಡುತ್ತೀರಿ. ಈಗ ತಂದೆಯು ಕುಳಿತು ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತಾರೆ. ಈ ಹೊಸ ವಿದ್ಯೆಯನ್ನು ಓದಿ ಶ್ರೇಷ್ಠರಾಗುತ್ತೀರಿ. ಫಸ್ಟ್ ಇದ್ದವರೇ ಲಾಸ್ಟ್ ಆಗುತ್ತಾರೆ. ಇದು ವಿದ್ಯೆಯಲ್ಲವೇ? ಈಗ ನೀವು ತಿಳಿದುಕೊಂಡಿದ್ದೀರಿ. ತಂದೆಯು ಪ್ರತಿ ಕಲ್ಪ ಬಂದು ಪತಿತರಿಂದ ಪಾವನ ಮಾಡುತ್ತಾರೆ. ನಂತರ ಈ ಜ್ಞಾನವು ಸಮಾಪ್ತಿಯಾಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಬಹಳ ಆಜ್ಞಾಕಾರಿಗಳಾಗಿ ಮಧುರರಾಗಿ ನಡೆಯಬೇಕು. ದೇಹ ಅಹಂಕಾರದಲ್ಲಿ ಬರಬಾರದು. ತಂದೆಗೆ ಮಗುವಾಗಿ ನಂತರ ಯಾವುದೇ ತಪ್ಪನ್ನು ಮಾಡಬಾರದು. ಮಾಯೆಯ ಬಾಕ್ಸಿಂಗ್ನಲ್ಲಿ ಬಹಳ ಎಚ್ಚರದಿಂದಿರಬೇಕು. ತಮ್ಮ ವಾಕ್ಯಗಳಲ್ಲಿ ಶಕ್ತಿಯನ್ನು ತುಂಬಿಕೊಳ್ಳಲು ಆತ್ಮ ಅಭಿಮಾನಿಗಳಾಗಿರುವ ಅಭ್ಯಾಸ ಮಾಡಬೇಕು. ಸ್ಮೃತಿ ಇರಲಿ, ತಂದೆಯು ಕಲಿಸಿರುವುದನ್ನು ನಾವು ಹೇಳುತ್ತಿದ್ದೇವೆ, ಆದ್ದರಿಂದ ಅದರಲ್ಲಿ ಶಕ್ತಿಯನ್ನು ತುಂಬುತ್ತಾರೆ. ವರದಾನ: ಅವಿನಾಶಿ ನಶೆಯಲ್ಲಿದ್ದು ಆತ್ಮಿಕ ಮಜಾ ಮತ್ತು ಮೋಜಿನ ಅನುಭವ ಮಾಡುವಂತಹ ಬ್ರಾಹ್ಮಣರಿಂದ ಫರಿಷ್ಠಾ ಭವ. ತಾವು ಬ್ರಾಹ್ಮಣರಿಂದ ಫರಿಷ್ಠೆ, ದೇವತೆಗಳಿಗಿಂತಲೂ ಶ್ರೇಷ್ಠರಿದ್ದೀರಿ. ದೇವತೆಗಳ ಜೀವನದಲ್ಲಿ ತಂದೆಯ ಜ್ಞಾನವು ಇಮರ್ಜ್ ಆಗಿರುವುದಿಲ್ಲ. ಪರಮಾತ್ಮನ ಮಿಲನದ ಅನುಭವವೂ ಆಗುವುದಿಲ್ಲ. ಆದ್ದರಿಂದ ಈಗ ಸದಾ ಈ ನಶೆ ಇರಲಿ. ನಾವು ದೇವತೆಗಳಿಗಿಂತಲೂ ಶ್ರೇಷ್ಠವಾದ ಬ್ರಾಹ್ಮಣರಿಂದ ಫರಿಷ್ಠೇ ಇದ್ದೇವೆ. ಈ ಅವಿನಾಶಿ ನಶೆಯೇ ಆತ್ಮಿಕ ಮಜಾ ಮೋಜಿನ ಅನುಭವ ಮಾಡಿಸುವಂಥದ್ದಾಗಿದೆ. ಒಂದು ವೇಳೆ ನಶೆಯು ಸದಾ ಇರುವುದಿಲ್ಲವೆಂದರೆ ಕೆಲವೊಮ್ಮೆ ಮಜದಲ್ಲಿರುತ್ತೀರಿ, ಕೆಲವೊಮ್ಮೆ ಗೊಂದಲವಾಗುತ್ತೀರಿ. ಸ್ಲೋಗನ್: ತಮ್ಮ ಸೇವೆಯನ್ನೂ ಸಹ ತಂದೆಯ ಮುಂದೆ ಅರ್ಪಣೆ ಮಾಡಿಬಿಡಿ, ಆಗಲೇ ಸಮರ್ಪಿತ ಆತ್ಮನೆಂದು ಹೇಳಲಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.